ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 170ನೆಯ ತಿರುನಾಮ ಮಧು. ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡುವಾಗ ಅದರಿಂದ ಮಹಾಲಕ್ಷ್ಮಿಯು ಅವತರಿಸಿದಳು. ನಂತರ ಅವಳ ಸ್ವಯಂವರವು ನಡೆಯಿತು. ಕೈಯಲ್ಲಿ ಪುಷ್ಪಮಾಲೆಯನ್ನು ಹಿಡಿದಿದ್ದ ಮಹಾಲಕ್ಷ್ಮಿಯು ತನ್ನನ್ನು ವರಿಸಲು ಬಯಸುತ್ತಿದ್ದ ದೇವತೆಗಳೆಲ್ಲರನ್ನೂ ನೋಡಿದಳು. ಆದರೆ ಅವಳ ದೃಷ್ಟಿ ನಾರಾಯಣನ ಮೇಲೆ ಬಿದ್ದ ಕ್ಷಣದಲ್ಲೇ ತನ್ನ ಜೀವನದ ಯೋಗ್ಯ ಸಂಗಾತಿಯನ್ನು ಕಂಡುಕೊಂಡೆನೆಂದು ತಿಳಿದುಕೊಂಡಳು. ಆದರೆ ಅಲ್ಲಿ ಸೇರಿದ್ದ ದೇವತೆಗಳ ಮುಂದೆ ನಾರಾಯಣನಿಗೆ ಮಾಲೆಯನ್ನು ಹಾಕಲು ಮಹಾಲಕ್ಷ್ಮಿಗೆ ನಾಚಿಕೆಯಾಯಿತು. ಆದ್ದರಿಂದ ಅವಳು ತಿರುಕ್ಕಣ್ಣಮಂಗೈ ದಿವ್ಯದೇಶಂ ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದಳು. ತನ್ನ ಹೃದಯದಲ್ಲಿ ಜೇನಿನಷ್ಟು ಮಧುರವಾದ ಭಗವಂತನ ದಿವ್ಯ ಸ್ವರೂಪವನ್ನು ಧ್ಯಾನಿಸುತ್ತಿದ್ದಳು. ಅಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಪರಮಪುರುಷನಾದ ಪರಮಾತ್ಮನಿಗೆ ಹೋಲಿಸಿದರೆ ಎಲ್ಲ ಜೀವಾತ್ಮರು ಸ್ತ್ರೀ ಸ್ವರೂಪಗಳೇ ಆಗಿರುವಾಗ ಮಹಾಲಕ್ಷ್ಮಿಗೇಕೆ ಭಗವಂತನಿಗೆ ಮಾಲೆ ಹಾಕಲು ನಾಚಿಕೆಯಾಯಿತು? ಇದನ್ನು ಭಗವಂತನ ದಿವ್ಯ ಲೀಲೆ ಎಂದು ಭಾವಿಸಬೇಕು. ಏಕೆಂದರೆ ಮಹಾಲಕ್ಷ್ಮಿಯು ಆಗಲೇ ಭಗವಂತನಿಗೆ ಮಾಲೆ ಧರಿಸಿದ್ದರೆ ಇಂದು ನಮಗೆ ತಿರುಕ್ಕಣ್ಣಮಂಗೈ ಕ್ಷೇತ್ರದ ಮಹಿಮೆ ಅನುಗ್ರಹವಾಗುತ್ತಿರಲಿಲ್ಲ. ಹಲವು ದಿನಗಳು ಕಳೆದವು. ಮಹಾಲಕ್ಷ್ಮಿಯಿಂದ ದೂರವಾಗಿರಲು ಸಾಧ್ಯವಾಗದ ಭಗವಂತನು ತನ್ನ ಸೇನಾಧಿಪತಿಯಾದ ವಿಶ್ವಕ್ಸೇನನ ಮೂಲಕ ಒಂದು ಸಂದೇಶವನ್ನು ಕಳುಹಿಸಿದನು. ಮಹಾಲಕ್ಷ್ಮಿಯು ಆ ಸಂದೇಶವನ್ನು ಓದಿದಳು. ಅದರಲ್ಲಿ ದರ್ಶನ ಪುಷ್ಕರಣಿಯ ಆ ತೀರದಲ್ಲಿ ನಾನು ನಿನಗಾಗಿ ಕಾಯುತ್ತಿದ್ದೇನೆ, ಬಂದು ನನಗೆ ಮಾಲೆಯನ್ನು ಹಾಕು ಎಂದು ಬರೆದಿತ್ತು. ಈ ಸಂದೇಶವನ್ನು ಓದಿದ ಮಹಾಲಕ್ಷ್ಮಿಯು ಆನಂದದಿಂದ ಭಗವಂತ ಇದ್ದ ಕಡೆಗೆ ಓಡಿದಳು. ಅಲ್ಲಿ ಭಗವಂತನು ಭಕ್ತವತ್ಸಲನಾಗಿ ದೇವತೆಗಳ ಮತ್ತು ಋಷಿಗಳ ಮಧ್ಯೆ ನಿಂತಿದ್ದನು. ಆದರೆ ಈ ಬಾರಿ ಮಹಾಲಕ್ಷ್ಮಿಗೆ ಯಾರೂ ಕಾಣಿಸಲಿಲ್ಲ. ಅವಳು ನೇರವಾಗಿ ಭಗವಂತನಿಗೆ ಹೋಗಿ ಮಾಲೆಯನ್ನು ಹಾಕಿದಳು. ಅದಾದ ನಂತರ ಭಗವಂತನೇ ಸ್ವತಃ ಮಹಾಲಕ್ಷ್ಮಿ ತಾಯಾರಿಗೆ ಅಭಿಷೇಕವನ್ನು ಮಾಡಿದನು. ಆದ್ದರಿಂದ ಈ ಕ್ಷೇತ್ರದಲ್ಲಿ ತಾಯಾರ್ ಅಭಿಷೇಕವಲ್ಲಿ ಎಂಬ ತಿರುನಾಮದಿಂದ ಪ್ರಸಿದ್ಧಳಾದಳು. ಆಗ ಭಗವಂತನು ಮಹಾಲಕ್ಷ್ಮಿಯನ್ನು ನೋಡಿ, ನನಗೆ ಮಾಲೆ ಧರಿಸದೆ ನೀನು ಇಲ್ಲಿಗೆ ಬಂದೆ. ನಿನ್ನಿಂದ ದೂರವಾಗಿ ಇರಲು ಸಾಧ್ಯವಾಗದೆ ನಿನ್ನಿಂದ ಮಾಲೆ ಹಾಕಿಸಿಕೊಳ್ಳುವುದಕ್ಕಾಗಿ ನಾನೇ ಇಲ್ಲಿಗೆ ಬಂದೆ ಎಂದು ಹೇಳಿದನು. ಈ ದಿವ್ಯ ದಂಪತಿಗಳ ಅಪಾರ ಮಾಧುರ್ಯವನ್ನು ಆನಂದಿಸುತ್ತಿದ್ದ ದೇವತೆಗಳಿಗೆ ಮತ್ತು ಋಷಿಗಳಿಗೆ ತಮ್ಮ ತಮ್ಮ ಲೋಕಕ್ಕೆ ಹಿಂತಿರುಗಲು ಮನಸ್ಸಾಗಲಿಲ್ಲ. ಆದ್ದರಿಂದ ಅವರು ಜೇನುನೊಣಗಳ ರೂಪವನ್ನು ಧರಿಸಿ ಅಲ್ಲಿಯೇ ನೆಲೆಸಲು ನಿರ್ಧರಿಸಿದರು. ಇಂದಿಗೂ ತಿರುಕ್ಕಣ್ಣಮಂಗೈ ದಿವ್ಯ ದೇಶಕ್ಕೆ ಭೇಟಿ ನೀಡಿದರೆ ಅಭಿಷೇಕದಲ್ಲಿ ತಾಯಾರರ ಸನ್ನಿಧಿಯ ಸಮೀಪದ ಮಂಟಪದಲ್ಲಿ ಒಂದು ಜೇನುಗೂಡನ್ನು ಕಾಣಬಹುದು. ವಿಶೇಷವೆಂದರೆ ಈ ಜೇನುಗೂಡು ಪ್ರತಿ 6 ತಿಂಗಳಿಗೊಮ್ಮೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ. ದಕ್ಷಿಣಾಯನ ಮತ್ತು ಉತ್ತರಾಯಣ ಕಾಲಗಳಲ್ಲಿ ಇದು ಸನ್ನಿಧಿಯ ಎಡಭಾಗ ಮತ್ತು ಬಲಭಾಗಗಳ ನಡುವೆ ಸ್ಥಾನ ಬದಲಾಯಿಸುತ್ತದೆ. ಮಧು ಎಂದರೆ ಜೇನಿನಂತೆ ಮಧುರನಾದವನು ಎಂದು ಅರ್ಥ. ನಾವು ಪ್ರತಿದಿನ ಮಧುವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನವನ್ನು ತನ್ನ ದಿವ್ಯ ಮಾಧುರ್ಯದಿಂದ ತುಂಬಿಸಿ ಸುಖ, ಶಾಂತಿ ಮತ್ತು ಮಂಗಳವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.